ನಮಸ್ಕಾರ ವೀಕ್ಷಕರೇ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಿರುವುದು ನೆಮ್ಮದಿ ಮತ್ತು ಗೌರವ. ನಾವು ಯಾರಿಗಾದರೂ ಒಳ್ಳೆಯದನ್ನು ಹೇಳಲು ಹೋದಾಗ ಅವರು ನಮ್ಮ ಮಾತನ್ನು ಕೇಳಿಸಿಕೊಳ್ಳದಿದ್ದರೆ ಅಥವಾ ನಮ್ಮ ಪ್ರೀತಿಯನ್ನು ಕಡೆಗಣಿಸಿದರೆ ಆ ನೋವು ಅನುಭವಿಸಿದವರಿಗಷ್ಟೇ ಗೊತ್ತು. ನಾವು ಪ್ರೀತಿಸುವ ವ್ಯಕ್ತಿ ನಮಗೆ ಬೆಲೆ ಕೊಡದಿದ್ದಾಗ, ನಾವು ಹೇಳುವ ಸರಿಯಾದ ಮಾತುಗಳನ್ನು ಯಾರೂ ಆಲಿಸದಿದ್ದಾಗ ಹೃದಯಕ್ಕೆ ಆಗುವ ಗಾಯ ವರ್ಣನಾತೀತ. ನೀವು ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ ಅಥವಾ ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಪ್ರಾಮಾಣಿಕರಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಇಲ್ಲದಿದ್ದರೆ ಬದುಕು ಶೂನ್ಯವೆನಿಸುತ್ತದೆ. ಮನೆಯಲ್ಲಾಗಲಿ, ಆಫೀಸಿನಲ್ಲಾಗಲಿ ಅಥವಾ ಸಂಬಂಧಗಳಲ್ಲಾಗಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲವೇ? ನೀವು ಸರಿಯಾದದನ್ನೇ ಹೇಳುತ್ತಿದ್ದರೂ ಎದುರಿಗಿರುವವರು ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದಾರೆಯೇ? ನಿಮ್ಮ ಕಣ್ಣೀರಿಗೆ ಬೆಲೆ ಇಲ್ಲದಂತಾಗಿದೆಯೇ? ಚಿಂತಿಸಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಪುರಾಣಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ. ಇಂದು ನಾವು ಚರ್ಚಿಸುತ್ತಿರುವುದು ಕೇವಲ ಒಂದು ಅಡುಗೆ ಮನೆಯ ಮಸಾಲೆ ಪದಾರ್ಥದ ಬಗ್ಗೆ ಅಲ್ಲ, ಬದಲಾಗಿ ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಕಾಳು ಮೆಣಸಿನ ಅದ್ಭುತ ಶಕ್ತಿಯ ಬಗ್ಗೆ. ಇಂದು ನಾವು ಹೇಳ ಹೋಗುತ್ತಿರುವ ಈ 7 ಮೆಣಸಿನಕಾಳಿನ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಇದು ಕೇವಲ ಒಂದು ನಂಬಿಕೆಯಲ್ಲ, ಇದರಲ್ಲಿ ಅಡಗಿರುವ ರಹಸ್ಯ ಶಕ್ತಿ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಜನರು ನಿಮ್ಮ ಮಾತನ್ನು ಕೇಳುವಂತೆ ಮಾಡುತ್ತದೆ. ಪುರಾಣಗಳಲ್ಲಿ ಮಹರ್ಷಿಗಳು ಹೇಳಿದ ಈ 7 ಮೆಣಸಿನಕಾಳಿನ ಪರಿಹಾರ ನಿಮ್ಮ ಜೀವನದ ದೌರ್ಭಾಗ್ಯವನ್ನು ಸುಟ್ಟು ಹಾಕಿ ನೀವು ಬಯಸುವ ವ್ಯಕ್ತಿಯನ್ನು ನಿಮ್ಮ ಮಾತಿಗೆ ಬದ್ಧರಾಗುವಂತೆ ಮಾಡುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಸುದೀರ್ಘ ಚರ್ಚೆಯಲ್ಲಿ ನಾವು ಈ ಪರಿಹಾರದ ಹಿಂದಿನ ವಿಜ್ಞಾನ, ಪುರಾಣ ಮತ್ತು ಮಾಡುವ ವಿಧಾನವನ್ನು ಎಳೆ ಎಳೆಯಾಗಿ ಬಿಡಿಸಿರುತ್ತೇವೆ. ಮುಂದುವರಿಯುವ ಮೊದಲು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ವಾರಾಹಿ ಎಂದು ಬರೆಯಿರಿ. ನಿಮ್ಮ ಒಂದು ಸಣ್ಣ ಭಕ್ತಿಯ ಮಾತು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರುತ್ತದೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋಣ. ನಮ್ಮ ಅಡುಗೆ ಮನೆಯಲ್ಲಿರುವ ಮೆಣಸಿನಕಾಳು ಕೇವಲ ಮಸಾಲೆ ಪದಾರ್ಥವಲ್ಲ. ಆಯುರ್ವೇದದಲ್ಲಿ ಇದನ್ನು ಕೃಷ್ಣ ಮರೀಚ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಗ್ರಹಣ ಶಕ್ತಿ ಹೆಚ್ಚಿರುತ್ತದೆ. ಇದು ಕೇವಲ ರೋಗಗಳನ್ನು ಗುಣಪಡಿಸುವುದಲ್ಲದೆ ನಕಾರಾತ್ಮಕ ದೃಷ್ಟಿ ಮತ್ತು ದೋಷಗಳನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದೆ. ಮೆಣಸಿನಕಾಳಿಗೆ ಆಧ್ಯಾತ್ಮದಲ್ಲಿ ದುಷ್ಟಶಕ್ತಿ ನಾಶಕ ಎಂಬ ಹೆಸರಿದೆ. ಮೆಣಸಿನಕಾಳು ತನ್ನ ಸುತ್ತಲಿರುವ ನಕಾರಾತ್ಮಕ ತರಂಗಗಳನ್ನು ಹೀರಿಕೊಳ್ಳುವ ಗುಣ ಹೊಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಳು ಮೆಣಸು ಶನಿದೇವರಿಗೆ ಪ್ರಿಯವಾದ ವಸ್ತು. ಶನಿ ದೋಷದಿಂದಾಗಿ ನಿಮ್ಮ ಮಾತು ಯಾರಿಗೂ ಕೇಳಿಸದಿದ್ದರೆ ಅಥವಾ ಕೆಲಸಗಳು ಕೆಡುತ್ತಿದ್ದರೆ ಇದು ರಾಮಬಾಣ. ಯಾಕೆ 7 ಮೆಣಸಿನಕಾಳುಗಳೇ ಬೇಕು? 7 ಸಂಖ್ಯೆಯು ಸಪ್ತ ಚಕ್ರಗಳನ್ನು ಸೂಚಿಸುತ್ತದೆ. ನಿಮ್ಮ ದೇಹದ ಈ 7 ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸಲು ಈ 7 ಕಾಳುಗಳು ಪ್ರೇರಣೆ ನೀಡುತ್ತವೆ. ಹಾಗೆಯೇ ವಾರಕ್ಕೆ 7 ದಿನಗಳಿವೆ. 7 ಋಷಿಗಳು ಅಂದರೆ ನಮಗೆ ಸಪ್ತ ಋಷಿಗಳಿದ್ದಾರೆ. ಈ 7 ಎಂಬ ಸಂಖ್ಯೆಗೆ ಬ್ರಹ್ಮಾಂಡದಲ್ಲಿ ವಿಶಿಷ್ಟ ಸ್ಥಾನವಿದೆ. ಈ 7 ಮೆಣಸಿನಕಾಳುಗಳು ನಿಮ್ಮ 7 ಜನ್ಮಗಳ ದರಿದ್ರವನ್ನು ಅಂದರೆ ನಿಮ್ಮ ಕರ್ಮಫಲದ ಅಡೆತಡೆಗಳನ್ನು ನಿವಾರಿಸುವ ಸಾಮರ್ಥ್ಯ ಹೊಂದಿವೆ ಎಂದು ಹಿರಿಯರು ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಇಂತಹ ಸಣ್ಣ ಸಣ್ಣ ವಸ್ತುಗಳ ಮೂಲಕ ದೊಡ್ಡ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಕಂಡುಹಿಡಿದಿದ್ದರು. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ, ನಿಮ್ಮ ಮಾತು ಯಾರಿಗೂ ತಲುಪದಿದ್ದರೂ ಈ ಮೆಣಸಿನಕಾಳಿನ ತೀಕ್ಷ್ಣತೆ ನಿಮ್ಮ ಸಂಕಲ್ಪಕ್ಕೆ ಶಕ್ತಿಯನ್ನು ನೀಡುತ್ತದೆ. ಬಹಳಷ್ಟು ಜನರಿಗೆ ಒಂದು ನೋವಿರುತ್ತದೆ. ಬಹಳಷ್ಟು ಬಾರಿ ನಮ್ಮ ಮನೆಯವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಅವರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟುಕೊಂಡಿದ್ದೇನೆ, ಆದರೂ ಅವರು ನನ್ನನ್ನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು. ವಿಶೇಷವಾಗಿ ಪತಿ ಪತ್ನಿಯರ ನಡುವೆ 3ನೇ ವ್ಯಕ್ತಿಯ ಪ್ರವೇಶವಾದಾಗ ಅಥವಾ ಅತ್ತೆ ಮಾವ, ನಾದಿನಿಯರ ಚಾಡಿ ಮಾತುಗಳಿಂದ ಸಂಸಾರದಲ್ಲಿ ಬಿರುಕು ಮೂಡುತ್ತದೆ. ನೀವು ಮಾಡಿದ ಅಡುಗೆ ಚೆನ್ನಾಗಿಲ್ಲ ಅನ್ನಬಹುದು ಅಥವಾ ನೀವು ಹೇಳುವ ಸಲಹೆ ತಪ್ಪು ಅನ್ನಬಹುದು. ಇಂತಹ ಸಂದರ್ಭದಲ್ಲಿ ಮೌನವಾಗಿ ಅಳುವುದಕ್ಕಿಂತ ನಿಮ್ಮ ಅಂತರಾತ್ಮದ ಶಕ್ತಿಯನ್ನು ಎಚ್ಚರಿಸುವ ಈ ಪರಿಹಾರವನ್ನು ಮಾಡಿ. ಇದು ಯಾರನ್ನೋ ವಶಪಡಿಸಿಕೊಳ್ಳುವ ತಂತ್ರವಲ್ಲ, ಬದಲಾಗಿ ಎದುರಿಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿರುವ ನಿಮ್ಮ ಬಗೆಗಿನ ಕೆಟ್ಟ ಆಲೋಚನೆಗಳನ್ನು ಸುಟ್ಟು ಹಾಕುವ ಪ್ರಕ್ರಿಯೆ.
ನಿಮ್ಮ ಮಕ್ಕಳು ಕೆಟ್ಟ ಹಾದಿ ಹಿಡಿದಿದ್ದರೆ ಅಥವಾ ಓದಿನಲ್ಲಿ ಆಸಕ್ತಿ ತೋರದೆ ನಿಮ್ಮ ಮಾತನ್ನು ಮೀರಿದ್ದರೆ, ಬಾಸ್ ಅಥವಾ ಸಹೋದ್ಯೋಗಿಗಳು ನಿಮ್ಮ ಶ್ರಮವನ್ನು ಗುರುತಿಸದೆ ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದರೆ, ಇಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಈ ಪರಿಹಾರವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಎದುರಿಗಿರುವವರ ಮನಸ್ಸನ್ನು ಮೃದುಗೊಳಿಸುತ್ತದೆ. ಈಗ ಅತ್ಯಂತ ಪ್ರಮುಖವಾದ ಭಾಗ, ಈ ಪರಿಹಾರವನ್ನು ಮಾಡುವುದು ಹೇಗೆ? ಇದರ ಶಕ್ತಿ ಇನ್ನಷ್ಟು ಹೆಚ್ಚಿಸುವುದು ಹೇಗೆ? ಪರಿಹಾರ ಮಾಡುವಾಗ ಈ ಮಂತ್ರಗಳನ್ನು ಪಠಿಸುವುದು ನಿಮ್ಮ ಸಂಕಲ್ಪಕ್ಕೆ ಲಕ್ಷಪಟ್ಟು ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಗಮನವಿಟ್ಟು ಕೇಳಿಸಿಕೊಳ್ಳಿ. 1. ವಾರಾಹಿ ದೇವಿಯ ಮಂತ್ರ. ಇದು ಶತ್ರುನಾಶ ಮತ್ತು ವಶೀಕರಣಕ್ಕಾಗಿ. ಓಂ ಹ್ರೀಂ ನಮೋ ವಾರಾಹಿ, ಘೋರೆ ಸ್ವಪ್ನಂ ಚಕ್ಷುಃ, ಶ್ರೋತ್ರಂ ಹೃದಯಂ ಸ್ತಂಭಯ ಸ್ತಂಭಯ ಸ್ವಾಹ. 2. ವಶೀಕರಣ ಗಾಯತ್ರಿ ಮಂತ್ರ. ಓಂ ಕಾಮದೇವಾಯ ವಿದ್ಮಹೆ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಂಗ ಪ್ರಚೋದಯಾತ್. 3. ಸರ್ವಜನ ವಶೀಕರಣ ಮಂತ್ರ. ಓಂ ನಮೋ ಭಗವತೆ ರುದ್ರಾಯ ಸರ್ವ ಜಗದೀಶ್ವರಾಯ ಮಮ ವಶಂ ಕುರು ಕುರು ಸ್ವಾಹ. ಈ ಎಲ್ಲಾ ಮಂತ್ರಗಳನ್ನು ಒಂದೊಂದು ಸಲ ಪರಿಹಾರ ಮಾಡುವುದಕ್ಕೂ ಮುಂಚೆ ಹೇಳಬೇಕು. ಈಗ ಹಂತ ಹಂತವಾಗಿ ಪರಿಹಾರ ಮಾಡುವ ವಿಧಾನವನ್ನು ತಿಳಿಯೋಣ. 1. ಇದನ್ನು ಶನಿವಾರ ಅಥವಾ ಮಂಗಳವಾರ ರಾತ್ರಿ 11 ಗಂಟೆಯ ನಂತರ ಮಾಡುವುದು ಅತಿ ಶ್ರೇಷ್ಠ. ಮಲಗುವ ಮುನ್ನ ಊಟದ ನಂತರ ಮಾತ್ರ ಈ ಕ್ರಿಯೆ ನಡೆಯಬೇಕು. 2. ಕಾಲು ಮುಖ ತೊಳೆದುಕೊಂಡು ಶುಭ್ರವಾದ ಬಟ್ಟೆ ಧರಿಸಿ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಮಾಡಬೇಕು. 3. 7 ಕಾಳುಮೆಣಸನ್ನು ಎಡಗೈಯಲ್ಲಿ ಹಿಡಿದುಕೊಳ್ಳಿ. ಎಡಗೈ ಚಂದ್ರನಾಡಿಗೆ ಸಂಬಂಧಿಸಿದ್ದು. ಇದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. 4. ಕಣ್ಣು ಮುಚ್ಚಿಕೊಂಡು ನೀವು ಬಯಸುವ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಅವರ ಹೆಸರನ್ನು 21 ಬಾರಿ ಉಚ್ಚರಿಸಿ. 5. ಒಂದು ಮಣ್ಣಿನ ಹಣತೆ ಅಥವಾ ಬಿಳಿ ಕಾಗದದ ಮೇಲೆ ಮೆಣಸನ್ನು ಇಡಿ. ಅದರ ಮೇಲೆ 2 ಕರ್ಪೂರವನ್ನು ಇಡಿ. 6. ನನ್ನ ಈ ಕಷ್ಟಗಳು ಈ ಕರ್ಪೂರದಂತೆ ಸುಟ್ಟು ಹೋಗಲಿ ಎಂದು ಹೇಳಿ ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಇಂದಿನಿಂದ ನನ್ನ ಮಾತಿಗೆ ಬೆಲೆ ನೀಡಲಿ ಎಂದು ಪ್ರಾರ್ಥಿಸಿ ಬೆಂಕಿ ಹಚ್ಚಿ. 7. ಆ ಬೂದಿಯು ತಣ್ಣಗಾದ ಮೇಲೆ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ ನೀರು ಬಿಡಿ. ಮನೆಯ ಒಳಗೆ ಆ ಬೂದಿಯ ಒಂದು ಕಣವು ಉಳಿಯಬಾರದು. ಈ ಪ್ರಕ್ರಿಯೆಯು ಎದುರಿಗಿರುವ ವ್ಯಕ್ತಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದಹಿಸುತ್ತದೆ. ಅವರಲ್ಲಿರುವ ಹಠಮಾರಿ ಸ್ವಭಾವ ಬೂದಿಯಂತೆ ಕರಗಿ ಹೋಗುತ್ತದೆ. ಇದು ಮಾತ್ರವಲ್ಲದೆ ಮೆಣಸಿನ ಕಾಳುಗಳಿಂದ ಮಾಡುವ ಇನ್ನಷ್ಟು ಪರಿಹಾರಗಳನ್ನು ಕೂಡ ತಿಳಿಸಿಕೊಡುತ್ತೇನೆ. ಗಮನವಿಟ್ಟು ಕೇಳಿ. 1. 5 ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು 4 ದಿಕ್ಕುಗಳಿಗೆ ಒಂದೊಂದು ಎಸೆದು 5ನೇದನ್ನು ಆಕಾಶಕ್ಕೆ ಎಸೆಯಿರಿ. ಇದು ನಿಮ್ಮ ಸುತ್ತಲಿನ ಎಲ್ಲಾ ದಿಕ್ಕುಗಳ ಅಡೆತಡೆಗಳನ್ನು ನಿವಾರಿಸುತ್ತದೆ. 2. ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ಸಣ್ಣ ಕಪ್ಪು ಬಟ್ಟೆಯಲ್ಲಿ 7 ಮೆಣಸಿನಕಾಳು ಮತ್ತು ಒಂದು ಕಲ್ಲಿದ್ದಲನ್ನು ಕಟ್ಟಿ ತೂಗು ಹಾಕಿ. ಇದರಿಂದ ಮನೆಯೊಳಗೆ ಬರುವ ನಕಾರಾತ್ಮಕ ದೃಷ್ಟಿ ನಿಲ್ಲುತ್ತದೆ. 3. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಮುಂದೆ 2 ಕಾಳು ಮೆಣಸನ್ನು ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅಭಿವೃದ್ಧಿಯಾಗುತ್ತದೆ. ಈ ಪರಿಹಾರವನ್ನು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಲು ಬಳಸಬೇಡಿ. ಪರಸ್ತ್ರೀ ಅಥವಾ ಪರಪುರುಷರನ್ನು ಆಕರ್ಷಿಸಲು ಅಥವಾ ಯಾರದೋ ಸಂಸಾರ ಹಾಳು ಮಾಡಲು ಬಳಸಿದರೆ ಇದರ ಉಲ್ಟಾ ಪರಿಣಾಮ ನೀವೇ ಅನುಭವಿಸಬೇಕಾಗುತ್ತದೆ. ಇದು ಕೇವಲ ಧರ್ಮಬದ್ಧವಾದ ಪ್ರೀತಿ ಮತ್ತು ನ್ಯಾಯಯುತವಾದ ಗೌರವಕ್ಕಾಗಿ ಮಾತ್ರ. ವೀಕ್ಷಕರೇ, ನಂಬಿಕೆಯೇ ಜೀವನದ ಬುನಾದಿ. ನೀವು ಎಷ್ಟು ಗಾಢವಾಗಿ ನಂಬುತ್ತೀರೋ ಪ್ರಕೃತಿ ಅಷ್ಟೇ ವೇಗವಾಗಿ ಸ್ಪಂದಿಸುತ್ತದೆ. ಈ ಪರಿಹಾರವನ್ನು ತಿಂಗಳಿಗೆ 1 ಸಲ ಅಥವಾ 2 ತಿಂಗಳಿಗೆ 1 ಸಲ ಮಾಡಬಹುದು. ಫಲಿತಾಂಶ ತಡವಾದರೂ ಖಂಡಿತ ಸಿಗುತ್ತದೆ. ನಿಮ್ಮ ಕಣ್ಣೀರನ್ನು ಒರೆಸಲು ಆ ತಾಯಿ ವಾರಾಹಿ ಸದಾ ಸಿದ್ಧಳಿದ್ದಾಳೆ. ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ಆ ತಾಯಿಯನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಸಂಸಾರ ಸುಖವಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಸಿಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ದೈವಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.